ಸ್ಮೃತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 196ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಸಸ್ಯ ದ್ರಷ್ಟು ನಿರ್ಗುಣಶ್ಚ ಕ್ರಿಯಶ್ಚ ಪ್ರತ್ಯಗೋಬೋಧಾನಂದ ರೂಪಶ್ಚ ಬುದ್ಧೇ ಭ್ರಾಂತ್ಯ ಪ್ರಾಪ್ತೋ ಜೀವಭಾವೋ ನ ಸತ್ಯೋ ಮೋಹ ಉಪಾಯೇ ನಾಸ್ತ್ಯಂ ವಸ್ತು ಸ್ವಭಾವತ ಅಂತ ಶ್ಲೋಕದಲ್ಲಿ ಯಾವ ದ್ರಷ್ಟು ಅಂದ್ರೆ ಅದು ದೃಶ್ಯವಾದ ವಸ್ತು ಅಲ್ಲ. ದೃಶ್ಯ ಅಂದ್ರೆ ಅದು ದ್ರಷ್ಟವಾದ ವಸ್ತು ಅಲ್ಲ. ಇದರ ತಾತ್ಪರ್ಯ ಹೇಗೆ ಅಂತ ತಿಳಿಬೇಕಾದ್ರೆ, ಬಯಲು ಮನೆಯಲ್ಲ, ಮನೆ ಬಯಲಲ್ಲ. ಯಾಕೆಂದರೆ ಮನೆ ಗುಣದಿಂದ ಕೂಡಿದೆ, ಮನೆಯೊಳಗಿನ ಬಯಲು ಅದು ನಿರ್ಗುಣದಿಂದ ಕೂಡಿದೆ. ಅದೇ ಪ್ರಕಾರ ಈ ಸ್ವರೂಪ ಹೇಗಿದೆ ಅಂದ್ರೆ ಅದು ಎಲ್ಲಕ್ಕೂ ಸಾಕ್ಷಿ ರೂಪನು. ನಿನ್ನೆ ವಿಚಾರ ಮಾಡಿವಲ್ಲಮ್ಮ, ಆ ಸಾಕ್ಷಿ ರೂಪನು ಮತ್ತು ನಿರ್ಗುಣನು. ನಿರ್ಗುಣ ಅಂದ್ರೆ ಗುಣರಹಿತನಾದವನು, ಮತ್ತೆ ಕ್ರಿಯಾ ಶೂನ್ಯನು. ಅಕ್ರಿಯೇಶ್ ಅಂದ್ರೆ ಯಾವ ಕ್ರಿಯೆಯನ್ನು ಮಾಡದೇ ಇರುವವನು. ಮತ್ತು ಒಳಗೆ ಚಿದಾನಂದ ಸ್ವರೂಪವಾಗಿ ಹೊಳೆಯುವವನು. ಅದು ಹೇಗೆ ಅಂದ್ರೆ ಚಿದಾನಂದ, ಚಿದಾನಂದ ಶಿವೋಂ ಶಿವೋಂ ಅಂತೀವಲ್ಲಮ್ಮ, ಅದು ಆತ್ಮ ಸ್ವರೂಪ ಅಂತ. ಯಾಕಂದ್ರೆ ಬಯಲು ಕಾಣೋದಿಲ್ಲ, ಮನೆ ಕಾಣುತ್ತದೆ. ಈ ರೀತಿ ಆದ ಆತ್ಮನಿಗೆ ಯಾವ ರೀತಿ ಸಾಕ್ಷಿ ರೂಪನೂ ಆಗ್ಯಾನ, ನಿರ್ಗುಣನೂ ಹೌದು, ಕ್ರಿಯಾ ಶೂನ್ಯನು. ಯಾವ ಕ್ರಿಯೆಯನ್ನು ಆತ್ಮ ಮಾಡೋದಿಲ್ಲ. ಈ ರೀತಿ ಇರುವಂತ ಆತ್ಮನಿಗೆ ಬುದ್ಧಿಯ ಭ್ರಾಂತಿಯಿಂದ
ಬುದ್ಧಿ ಭ್ರಾಂತಿಗೆ ಒಳಗಾಗಿ ಶಿವಸ್ವರೂಪನಾಗಿರ್ತಕ್ಕಂಥ ನಮಗೆ, ಈಶ್ವರ ಸ್ವರೂಪನಾದಂತ ನಮಗೆ ಜೀವತ್ವದ ಭಾವ ಉಂಟಾಯಿತು. ಎದರಿಂದ ಉಂಟಾಗಿದೆ ಅಂದ್ರೆ ಭ್ರಾಂತಿಯಿಂದ. ಅದು ಸತ್ಯವಾಗಿ ಜೀವನು ಭ್ರಾಂತಿಗೆ ಒಳಗಾಗಿಲ್ಲ. ನಿಜವಾಗಿಯೂ ಅವನಲ್ಲಿ ಭ್ರಾಂತಿ ಎನ್ನುವುದೇ ಇಲ್ಲ. ಆದರೆ ಭ್ರಾಂತಿ ತೋರುತ್ತದೆ ಎಂದರೆ ಅದು ಬುದ್ಧಿಯ ಭ್ರಮೆಯಿಂದ. ಇದು ಸ್ವಭಾವದಿಂದಲೇ ಅಸತ್ಯ. ಆತ್ಮನ ಸ್ವಭಾವದಿಂದ ಸುಳ್ಳಾದ, ಭ್ರಾಂತಿಯ ಬುದ್ಧಿಯಿಂದ ಸತ್ಯ ನೋಡಂ. ಹೀಗೆ ಇರುವುದರಿಂದ ಈ ಅಸತ್ಯವಾದ ಬುದ್ಧಿಯ ಭ್ರಾಂತಿ ಯಾವಾಗ ತೊಲಗಿ ಹೋಗುತ್ತದೆಯೋ ಆವಾಗ ನಮ್ಮಲ್ಲಿ ಭ್ರಾಂತಿ ಎನ್ನುವುದೇ ಇರುವುದಿಲ್ಲ ಅನ್ನುವ ಒಂದು ವಿಚಾರವನ್ನ ಅವರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿ, ಹಾಗೆಯೇ ನಮಗೆ ಕನಸಿನಲ್ಲೇ ಕೆಲವು ಸಲ ನಾನು ಬಂಧನದಲ್ಲಿ ಇಡಲ್ಪಟ್ಟರೆ, ಬಂಧನದಲ್ಲಿ ಅಂದ್ರೆ ಸೆರೆಮನೆ ಅಂತ ಅಥವಾ ಜೈಲು ಅಂತ, ಅಲ್ಲಿಗೆ ಹೋಗಿ ಜೈಲಿನಲ್ಲಿ ನಾನು ವಾಸ ಮಾಡುತ್ತೇನೆ. ಆದರೆ ಯಥಾರ್ಥವಾಗಿ ನಾನು ಜೈಲಿಗೆ ಅಥವಾ ಬಂದಿಖಾನೆಗೆ ಹೋಗೇ ಇಲ್ಲ. ಹೌದಲ್ಲಮ್ಮ? ಆದರೆ ಹೋದದ್ದು ಎಲ್ಲಿ ಅಂದ್ರೆ ಅದು ಕನಸಿನ ಕಲ್ಪನೆ. ಕನಸಿನಲ್ಲಿ ನಾ ಜೈಲಿಗೆ ಹೋದಂಗಾಯ್ತು, ಜೈಲಲ್ಲಿ ಎಷ್ಟೋ ವರ್ಷ ಅಲ್ಲಿ ಇದ್ದಂಗಾಯ್ತು. ಆದ್ರೆ ನಾನು ವಾಸ್ತವವಾಗಿ ಹೋಗೇನೇ ಇಲ್ಲ, ನನಗೆ ಬಂಧನ ಕೂಡ ಆಗಿಲ್ಲ. ಇದು ನಡೆದದ್ದು ಕನಸಿನ ಕಲ್ಪನೆ ಅಷ್ಟೆ. ಆ ಯಥಾರ್ಥದ ಕಲ್ಪನೆಯಿಂದ ತಾತ್ಕಾಲಿಕವಾಗಿ ನಾನು ಸೆರೆಮನೆ ವಾಸದ ಅನುಭವವನ್ನು ಪಡೆಯುತ್ತೇನೆ. ನನಗೆ ಅವಾಗ ಏನಾಗ್ತದಮ್ಮ, ತಾತ್ಕಾಲಿಕವಾಗಿ ಕನಸಿನಲ್ಲಿ ಜೈಲಲ್ಲಿ ಬಿದ್ದಂಗ ಆಗ್ತದ ನೋಡ್ರಿ. ಆ ಜೈಲಿನ ವಾಸ ಅನುಭವ ಆಗ್ತದ. ಆ ಕನಸು ಮುಗಿದ ಮೇಲೆ ಅಂದ್ರೆ ಎಚ್ಚರ ಆಯ್ತು ಅಂತ ಇಟ್ಕೋರಿ. ಎಚ್ಚರ ಆದ ಮೇಲೆ ನೋಡ್ರಿ, ನೀವು ಸೆರೆಮನೆಯಲ್ಲಿ ಇಲ್ಲ. ಸೆರೆಮನೆಯಲ್ಲಿ ಬಂಧಿಸೋನು ಇಲ್ಲ, ಅಲ್ಲಿ ಶಿಕ್ಷೆ ಕೊಡೋನು ಇಲ್ಲ. ಹೌದಿಲ್ಲಮ್ಮ? ನಾನು ಸೆರೆಮನೆಯಲ್ಲಿ ಇರುವುದಂತೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾನು ಇರುವುದಲ್ಲ ಮನೆಯಲ್ಲಿ. ಹೌದಿಲ್ಲಮ್ಮ? ಹಾಗೆಯೇ ಆ ಕನಸಿನ ಭ್ರಾಂತಿಯಿಂದ ನಾವು ಬಂಧನ ಇಲ್ಲದಿದ್ದರೂ ಕೂಡ ಜೈಲಿನಲ್ಲಿ ಬಂಧನವಾದಂತೆ ಕಲ್ಪನೆ ಆಗ್ತದೆ. ಎಚ್ಚರಾದ ಮೇಲೆ ಆ ಕಲ್ಪನೆ ಎಲ್ಲವೂ ನಿವೃತ್ತಿ ಆಗ್ತಾವ. ಅದರಂತೆ ಯಾವ ಬ್ರಹ್ಮಜ್ಞಾನದಿಂದ ಈ ಭ್ರಾಂತಿಯು ನಾಶವಾಗಿ, ಯಾವುದರಿಂದ ನಾಶ ಆಗ್ತದಮ್ಮ? ಕನಸು ಎಚ್ಚರದಿಂದ ನಾಶ ಆಗ್ತದ. ಹೌದಲ್ಲಮ್ಮ? ಅದರಂತೆ ಈ ಭ್ರಾಂತಿ ಬ್ರಹ್ಮಜ್ಞಾನದಿಂದ ನಾಶ ಆಗ್ತದ. ಆ ನಾಶವಾಗಿ ಆ ಕನಸು ಕೊನೆಗೊಂಡರೆ ಅವನಿಗೆ ಜೈಲಿನ ಬಂಧನ ಮತ್ತು ಭೀತಿ ಹೇಗೆ ನಾಶವಾಗುತ್ತವೆಯೋ
ಜ್ಞಾನದಿಂದ ಭ್ರಾಂತಿ ನಾಶವಾಗಿ ಆ ಅಜ್ಞಾನ ಕೊನೆಗೊಂಡರೆ ಅಂದ್ರೆ ಎಚ್ಚರಾದರೆ ಆಗ ಜೀವತ್ವವೇ ಇರುವುದಿಲ್ಲ. ನಮ್ಗ ಜೀವತ್ವದ ಭಾವ ಅವಲಮ್ಮ. ನಾನು ಹುಟ್ಟಿದವನು, ನಾನು ಬೆಳೆಯುವವನು, ನಾನು ಸಾಯುವವನು, ಮತ್ತೆ ನಾನು ಅಲ್ಪಜ್ಞನು, ನಾನು ಕರ್ಮಕ್ಕೆ ಒಳಗಾದವನು, ಇದರಿಂದ ಬಿಡುಗಡೆ ಸಾಧ್ಯವೇ ಇಲ್ಲ ಅನ್ನುವಂತ ಭ್ರಾಂತಿ ಅದ. ಅದಕ್ಕೆ ಕಾರಣ ಏನಮ್ಮ? ಅಜ್ಞಾನ ಅಲ್ಲ. ಆ ಅಜ್ಞಾನ ಅನ್ನುವಂಥದ್ದೇ ನಾಶ ಆದ್ಮೇಲೆ ಆ ಭ್ರಾಂತಿಯ ಅನುಭವವು ನಿಜವಾಗಿರುವಂತೆ ತೋರಬಹುದು. ಕನಸಿನಲ್ಲಿ ನಿಜ ಅಂತ ತೋರಿದ್ರು ಕೂಡ ಕನಸಲ್ಲಿ ತೋರೋದಲ್ಲಮ್ಮ, ತೋರಿದರೂ ಕೂಡ ಅದು ನಿಜವಲ್ಲ. ಅದರಂತೆ ನಮ್ಮಲ್ಲಿ ಜೀವ ಭಾವತ್ವ ಇಲ್ಲ. ಅದು ಇಲ್ಲ ಅಂದ್ರೂ ಕೂಡ ತೋರ್ತದರಿ ಅಂತ ಹೇಳಿದ್ರು ಕೂಡ ಅದು ಭ್ರಮೆಯೇ ಹೊರತು ಸತ್ಯವಾದದ್ದಲ್ಲ. ಅದು ತೋರಿದ್ರೆ ಅದು ಭ್ರಮೆಗೆ ಕಾರಣ ವಿನಃ ಬುದ್ಧಿಯ ಭ್ರಾಂತಿಯಿಂದ ತೋರಬಹುದು ವಿನಃ ಅದು ಸತ್ಯವಾದದ್ದು ಅಲ್ಲ. ಯಾಕೆ ಅಲ್ಲಂದ್ರೆ ಎಚ್ಚರವಾದ ಮೇಲೆ ಕನಸು ಸುಳ್ಳಾದಂತೆ ಜ್ಞಾನವಾದ ಮೇಲೆ ಭ್ರಾಂತಿಯು ಸುಳ್ಳಾಗ್ತದೆ. ಅದು ನಾಶ ಆಗ್ತವಲ್ಲಮ್ಮ. ಹೀಗೆ ಅಂತ ಅರ್ಥ ಮಾಡಿ ಮುಂದಿನ ಶ್ಲೋಕದಲ್ಲಿ ಯಾವ ಭ್ರಾಂತಿ ಸ್ಥಾವದೇವಾಶ ಸತ್ತ ಮಿಥ್ಯಾ ಜ್ಞಾನೋಜ್ಞ ಅಂಬಿತಶ್ಯ ಪ್ರಮಾದಾತ್ ರಜ್ಜಾಂ ಸರ್ಪೋ ಭ್ರಾಂತಿಕಾಲಿನ ಏವ ಭ್ರಾಂತೇರ್ನಾಶೇ ನೈವ ಸರ್ವೋ ಅಪಿ ತದ್ವತ್ತಂತ ಇಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಭ್ರಾಂತಿಕಾಲಿನ ಏವ ಅಂದ್ರೆ ಯಾವ ಭ್ರಾಂತಿ ಎನ್ನುವುದು ನಮ್ಮನ್ನ ಏನ್ ಮಾಡ್ತದಂದ್ರೆ ಉಜೃಂಭತಿಶ್ಯ ಅಶ್ಯ ಅಂದ್ರೆ ಮಿಥ್ಯಾ ಜ್ಞಾನದ ಮೂಲಕ ತೋರುತ್ತದೆ. ಈ ಮಿಥ್ಯಾ ಜ್ಞಾನದಿಂದ ಎಲ್ಲಿವರೆಗೆ ತೋರ್ತದಮ್ಮ ಅಲ್ಲಿವರೆಗೂ ಭ್ರಾಂತಿ ಇರ್ತದ. ತಾವತ್ ಏವ ಸತ್ತ ಅಂದ್ರೆ ಅಲ್ಲಿವರೆಗೂ ಭ್ರಾಂತಿ ಇರ್ತದ ಅಂತ ಅರ್ಥ ಆಯ್ತು. ಇದಕ್ಕೆ ಉಪಾಯ ಏನಮ್ಮ ಅಂದರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರ ಅವರು. ಯಾವ ದೃಷ್ಟಾಂತ? ರಜ್ವಾಂ ಸರ್ಪೋ ಭ್ರಾಂತಿಕಾಲಿನ ಏವ ಭ್ರಾಂತೇರ್ನಾಶೇ ನೈವ ಸರ್ವೋಪಿ ತದ್ವತ್. ಇದರ ಅರ್ಥ ಭ್ರಾಂತಿ ಇರುವವರೆಗೆ ಮಾತ್ರ ಏನು ತೋರ್ತದಂದ್ರೆ ಅದೇ ದೃಷ್ಟಾಂತ ನಮ್ಮ. ಎಲ್ಲಿವರೆಗೂ ಇರುವಂತ ಹಗ್ಗದಲ್ಲಿ ಹಾವು ತೋರುತ್ತದೆ ಮತ್ತು ಭ್ರಾಂತಿಯು ನಾಶವಾದ ಮೇಲೆ ಸರ್ಪವು ನಾಶವಾಗುತ್ತದೆ. ಹೌದಿಲ್ಲಮ್ಮ? ಭ್ರಾಂತಿ ಇರೋವರೆಗೂ ನಮಗೆ ಹಾವು ತೋರ್ತದ, ಇಲ್ಲಂತಲ್ಲ, ಇರ್ತದ. ಯಾವಾಗ ಭ್ರಾಂತಿ ನಾಶ ಆಯ್ತು ಅಂದ್ರೆ, ಭ್ರಾಂತಿ ಅಂದ್ರೆ ಭ್ರಮೆ ಅಂದ್ರೆ ಅಜ್ಞಾನ ಅಂದ್ರೆ ಇವೆಲ್ಲ ಶಬ್ದಗಳು ಒಂದೇ. ಆವಾಗ ಹಾವು ಇರುವುದಿಲ್ಲವೋ ಹಾಗೆಯೇ
ಅದರಂತೆ ಯಾವ ಬುದ್ಧಿಯಲ್ಲಿ ಗೊಂದಲವು ಭ್ರಾಂತಿಯೂ ಇರುವವರೆಗೆ ಹಗ್ಗದಲ್ಲಿ ಹಾವು ಇದ್ದಂತೆ ಆತ್ಮನಲ್ಲಿ ಅಥವಾ ಬುದ್ಧಿಯಲ್ಲಿ ಜೀವತ್ವ ಇದ್ದೇ ಇರುತ್ತದೆ ಎಂದು ಶಂಕರರು ಚರ್ಚೆಯನ್ನ ಮಾಡುತ್ತಾ, ಹೇ ಶಿಷ್ಯನೇ ಕೇಳು, ಎಲ್ಲಿವರೆಗೂ ನಿನಗೆ ಮಿಥ್ಯಾ ಜ್ಞಾನ ಇರುತ್ತದೋ ಅಲ್ಲಿವರೆಗೂ ಭ್ರಾಂತಿ ಇರುತ್ತದೆ. ಸತ್ಯದ ಜ್ಞಾನ ಯಾವಾಗ ಆಗುತ್ತದೆಯೋ ಆ ಜೀವ ಭಾವ ಕೊನೆಗೊಳ್ಳುತ್ತದೆ. ನಾನು ಸಣ್ಣವನು, ದೇವರ ದೊಡ್ಡವನು, ನಾನು ಹುಟ್ಟಿದವನು, ವಿಕಾರ ಹೊಂದುವನು, ಕರ್ಮಗಳನ್ನ ಮಾಡುವವನು, ಮಾಡಿದ ಫಲಗಳನ್ನೇ ಉಣ್ಣುವವನೇ ವಿನಃ ಇವುಗಳು ನನಗೆ ಶಾಶ್ವತವಾದುವು ಅನ್ನುವಂತ ಎಲ್ಲಾ ಕಲ್ಪನೆ ನಾಶವಾಗುತ್ತದೆ. ಅದಕ್ಕೆ ಆತ್ಮನನ್ನ ಕುರಿತು ಅಜ್ಞಾನವು ಅಧ್ಯಾಸಕ್ಕೆ ಕಾರಣವಾಗಿದೆ. ಮೂಲ ಕಾರಣವೇ ಅಜ್ಞಾನ. ಅದು ಏನು ಮಾಡ್ಯದಂದ್ರೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಎಂಬ ಅನ್ಯತ ಅಂದ್ರೆ ಬೇರೆ ಒಂದು ಜ್ಞಾನ ಉಂಟಾಗುವುದು ಕಾರಣ ಯಥಾರ್ಥವಾಗಿ ಇರುವಂತ ಆತ್ಮನ ಸ್ವರೂಪವನ್ನ ತಿಳಿಯದೇ ಇರುವುದರಿಂದ. ಈ ತಿಳಿಯದೇ ಇರುವುದಕ್ಕೆ ಅಜ್ಞಾನ ಅಂತ ಕರಿತೀವಿ. ಈ ಅಜ್ಞಾನದಿಂದ ವಸ್ತು ಪ್ರಪಂಚದ ಸಂಬಂಧವಾಯ್ತು. ತನ್ನ ಸ್ವರೂಪವನ್ನ ಮರೆತು ದೇಹ ಸಂಬಂಧವನ್ನ ಬೆಳೆಸಿ ನೋಡ್ರಿ. ಇದಕ್ಕೆಲ್ಲ ಕಾರಣ ಅಜ್ಞಾನ. ಈ ಮನಸ್ಸು ಬುದ್ಧಿಗಳ ವಿಚಾರದಲ್ಲಿ ನಾನು ಭೋಕ್ತಾ ಎಂಬ ಭ್ರಾಂತಿ ಹುಟ್ಟುವುದು. ನಾನು ಜೀವ ಅಂತ ಭ್ರಾಂತಿ ಆಯ್ತು ನಮ್ಗೆ. ಆದ ತಕ್ಷಣ ಆ ಭಾವನೆಗಳೆಲ್ಲ ವ್ಯಕ್ತವಾಗ್ತಾ ಹೋದವು. ಹಲವು ಭಾವನೆಗಳು ಸೇರಿಕೊಂಡು ಜೀವನಲ್ಲಿ ಮನೆ ಮಾಡಿಕೊಂಡು ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಅನಂತ ಕಲ್ಪನೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಾರಂಭ ಆದವು. ಮನಸ್ಸು ನೋಡಮ್ಮ ಏನೇನೋ ಸೃಷ್ಟಿ ಮಾಡ್ತಾವ. ಕಾರಣ ಯಾವುದು ಅಲ್ಲ, ಯಾವುದು ಇರೋದಿಲ್ಲ, ಅಲ್ಲವಾದ ಇರಲಾರದ ಪ್ರಪಂಚವನ್ನ ಹೌದು ಇದು ಇರುತ್ತದೆ ಅನ್ನುವುದನ್ನ ಸೃಷ್ಟಿ ಮಾಡಿದ್ರಿ. ಯಾವುದು ಅಲ್ಲ ಯಾವುದು ಇರುವುದಿಲ್ಲ ಅಂದ್ರೆ ಪ್ರಪಂಚದ ಸರ್ವ ವಸ್ತುಗಳು, ಸರ್ವ ವಿಷಯಾದಿಗಳು, ದೇಹ, ದೇಹದಲ್ಲಿ ಇರುವಂತ ಎಲ್ಲಾ ತತ್ವಗಳು ಇವೆಲ್ಲ ಇರುತ್ತವೆ ಅಂತ ಕಲ್ಪನೆ ಮಾಡಿದಲ್ರಿ ಮನಸ್ಸು. ದೇಹ ತಾನಲ್ಲ ತಂದು ಅಂತ ಭ್ರಮೆ ಸೃಷ್ಟಿ ಮಾಡಿತು. ಇದು ಅಲ್ಲ ಅಂದ್ರೆ ಇದು ಹೌದಂತು. ದೇಹ ಪ್ರತ್ಯಕ್ಷ ನಷ್ಟ ಆಗ್ತದ, ನಾಶ ಆಗ್ತದ. ಜಗತ್ತೇ ಪ್ರಳಯಕ್ಕೆ ಒಳಗಾಗ್ತದ. ಅದರ ನಿಯಮವನ್ನ ಅರಿಯದೆ ಪ್ರಳಯವನ್ನ ತಡಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಯಾರಿಗೂ ಸಾಧ್ಯ ಇಲ್ಲ. ಪ್ರಳಯ ಅಂದ್ರೆ ನಾಶಮ. ಈ ಪ್ರಪಂಚದ ಭಾಗವೇ ನಮ್ಮ ದೇಹ ಅಂದಾಗ
ಈ ದೇಹವನ್ನ ನಾಶ ಆಗಬಾರದು ಅಂತ ಎಷ್ಟು ಜನ ಯಾವ್ಯಾವ ರೀತಿ ಪ್ರಯತ್ನಗಳನ್ನ ಮಾಡಿದರೂ ಕೂಡ, ಮಾಡದಿದ್ದರೂ ಕೂಡ, ಮಾಡದವರ ದೇಹ ಕೂಡ ನಾಶ ಆಗ್ತದ, ಮಾಡಿದವರ ದೇಹ ಕೂಡ ನಾಶ ಆಗ್ತದೆ. ಕಾರಣ ಎಷ್ಟೋ ವರ್ಷ ಹಿಮಾಲಯದ ಪರ್ವತದಲ್ಲಿ ಆಗಿನ ಕೆಲವು ಯೋಗಿಗಳು ದೊಡ್ಡ ದೊಡ್ಡ ಯೋಗ ಸಾಧನೆಯನ್ನ ಮಾಡಿ ಪ್ರಾಣವನ್ನ ಎಷ್ಟೋ ವರ್ಷಗಳ ಕಾಲ ಕುಂಭಕವನ್ನ ಮಾಡಿ ಅವರು ಪ್ರಾಣವನ್ನ ಕುಂಭಕ ಅಂದ್ರೆ ಹೊರಗೆ ಬಿಡಲಾರದೆ ತಡೆದವರು ಕೂಡ ಉಂಟು. ಅದಕ್ಕಾಗಿ ಅವರು 300 ವರ್ಷ ಬದುಕಿದರು. ಅವರು 400 ವರ್ಷ ಆಯುಷಿತ್ತಂತೆ. ಅವರಿಗೆಲ್ಲ ಚಾಂಗದೇವ ಋಷಿಗೆ 1600 ವರ್ಷ ಬದುಕಿದ್ದ. ಒಂದಲ್ಲ ಎರಡಲ್ಲಮ್ಮ 1600 ವರ್ಷ. ಅಷ್ಟು ಬದುಕಿದಂತವನು ಕೊನೆಗೆ ಅವನು ಸತ್ತು ಹೋದ. ಅಂದ್ರೆ ಯಾವುದಕ್ಕಾಗಿ ಪ್ರಯತ್ನ ಮಾಡಿದ ಸಾಧನೆ ಅಂದ್ರೆ ಉಳಿಬೇಕು ಅಂತ, ಆದ್ರೆ ಉಳಿಲಿಲ್ಲ ಅಂತ. ಅದೇ ಪ್ರಕಾರವಾಗಿ ಇದು ಭ್ರಾಂತಿಯಿಂದ ಇವೆಲ್ಲವೂ ಹುಟ್ಟಿಕೊಂಡವು. ಮತ್ತು ಆ ಭ್ರಾಂತಿ ಇರುವವರೆಗೂ ಅದರ ಕಲ್ಪನೆಗಳು ಇದ್ದೇ ಇರುವವು. ಹೌದಿಲ್ಲಮ್ಮ? ಈಗ ಮೊನ್ನೆ ಸಾಮಾನ್ಯವಾಗಿ ಒಂದು ನಮಗೆ ಕೋವಿಡ್ ಎನ್ನುವಂತ ಸಂದರ್ಭದಲ್ಲಿ ಕೊರೋನಾ ಅಂತದ್ದು ಬಂತು. ಅದು ಬಂದಂತ ಸಂದರ್ಭದಲ್ಲಿ ಆ ಕೊರೋನಾ ಅನ್ನುವಂಥದ್ದು ಮೂಲ ನಾಶವಾಗುವವರೆಗೂ ಅದರ ಪ್ರಭಾವಂತೂ ಇದ್ದೇ ಇತ್ತು. ಹೌದಿಲ್ಲಮ್ಮ? ಅದು ಹೋದ ತಕ್ಷಣ ಅದರ ಲಕ್ಷಣಗಳೇ ಇರೋದಿಲ್ಲ ಅಂತ. ಅದೇ ಪ್ರಕಾರ ಹಗ್ಗದ ಸ್ವರೂಪವು ಪೂರ್ಣವಾಗಿ ತಿಳಿಯುವವರೆಗೂ ಅದು ಹಾವೆಂಬ ಭ್ರಾಂತಿಯು ಬೇರು ಊರಿ ಇರುವುದು. ಇದು ಮನಸ್ಸಿನ ಗೊಂದಲದಿಂದಲೇ ಹಾವಿನ ಭ್ರಾಂತಿ ಕಲ್ಪನೆ ಆಯ್ತು ನೋಡ್ರಿ. ಮನಸ್ಸಿನ ಭ್ರಾಂತಿ, ಮನಸ್ಸಿಗಾದಂತ ಭ್ರಮೆ. ಈ ಮನಸ್ಸಿನ ಗೊಂದಲ ಹೇಗೆ ಅಂದ್ರೆ, ಒಂದು ವಸ್ತುವನ್ನ ಇದ್ದಕ್ಕೆ ಇದ್ದಂತೆ ತಿಳಿಯುವಂತ ಬುದ್ಧಿಯನ್ನ ಕಳೆದುಕೊಂಡಾಗ ಆ ಒಂದು ವಸ್ತುವಿನಲ್ಲಿ ಎರಡಾಗಿ ತೋರುವಂತ ಸಂಭವ ಉಂಟು. ಆ ಗೊಂದಲ ನಾಶ ಆಯ್ತಂದ್ರೆ ಹಾವಿನ ಭ್ರಾಂತಿ ನಾಶ ಆಗ್ತದ. ಕಾರಣ ಅದು ಹಗ್ಗವೆಂದು ತಿಳಿದರೆ ಅಲ್ಲಿ ಹಾವಿನ ಭ್ರಾಂತಿ ಇರುವುದು ಸಾಧ್ಯವೇ ಇಲ್ಲ. ಹಾಗೆಯೇ ಆ ಆತ್ಮ ಜ್ಞಾನವಾಗುವವರೆಗೂ ಈ ದೇಹ, ಮನಸ್ಸು, ಬುದ್ಧಿಗಳೆಂಬ ಕರಣಗಳ ಮೂಲಕ ನಾನಾತ್ವಗಳ ವಸ್ತು ಪ್ರಪಂಚದ ಭಾವ ಇರ್ತದೆ. ಅದರ ಸಂಪರ್ಕದಿಂದ ವಸ್ತುಗಳನ್ನು ತಿಳಿಯುವನಾದ ಈ ಜೀವ ಯಾರು ತಿಳಿತಾರಮ್ಮ? ಜೀವನ ಜ್ಞಾತೃ. ಮತ್ತು ಅದಕ್ಕೆ ತಿಳಿಲಿಕ್ಕೆ ಒಂದು ವಿಷಯವಾದ ಜ್ಞೇಯ. ಜ್ಞೇಯ ಅಂದ್ರೆ ಕುಂಬಾರ ತಿಳಿತಾನ, ಕೊಡ ತಿಳಿಸಿಕೊಡ್ತದ. ಕುಂಬಾರನಿಗೆ ವಸ್ತು ಯಾವದ ಮೇಗ ಗಡಿ ಅಂತ, ಅದಕ್ಕ ಇಲ್ಲಿ ಜ್ಞೇಯ ಅಂತ ಅಂದ್ರೆ ಎಲ್ಲದಕ್ಕೂ ಇದು ಸಂಬಂಧ ಅಂತ.
ಇವೆರಡರ ಸಂಬಂಧ ಆಗ್ಬೇಕಾದ್ರೆ ಅದಕ್ಕ ಸಂಪರ್ಕ ಯಾವ್ದಮ್ಮ? ಎರಡು ರಾಜ್ಯಗಳ ಮಧ್ಯದಲ್ಲಿ ನದಿಗೆ ನಿನ್ನೆ ಹೇಳಿದೆ ಸಂಪರ್ಕ ಸೇತುವೆ ಅಂತ. ಆಂಧ್ರ ಇದೆ, ಈ ಕಡೆ ಕರ್ನಾಟಕ ಇದೆ. ಇಷ್ಟಕ್ಕ ಮುಗಿಲಿಲ್ಲ. ಅಲ್ಲಿಯವರು ಇಲ್ಲಿಗೆ ಬರ್ಲಿಕ್ಕಾಗಲ್ಲ, ಇಲ್ಲಿಯವರು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಸಂಪರ್ಕದ ಅಭಾವ. ಹೌದಿಲ್ಲ? ಅದರಂತೆ ವಸ್ತುನು ಕಾಣ್ತದ, ಆ ವಸ್ತುವನ್ನ ನಾನು ನೋಡುತ್ತೇನೆ. ಇವೆರಡರ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿ ಕೊಡೋದು ಯಾವುದಂದ್ರೆ ಅದೇ ಜ್ಞಾನ. ಅದು ಸಾಮಾನ್ಯ ಜ್ಞಾನಮ್ಮ. ಇವು ಮೂರು ಕೂಡಿದಾಗ ಒಂದು ಕಾರ್ಯ ಆಗ್ತದ. ಉದಾಹರಣೆ, ನಾವು ನೋಡುವಂತ ವಸ್ತು ಉಂಟು, ನೋಡುವಂತ ವಸ್ತು ಆದಮ್ಮ. ಆ ವಸ್ತುವನ್ನ ಅರಿಯುವಂತದ್ದು ಒಂದು ಜ್ಞಾನ ಅದ. ಇದಕ್ಕ ಸಂಪರ್ಕ ಕೂಡದೇ ಇದ್ದಾಗ ಅಲ್ಲಿ ಕಾರ್ಯ ಆಗೋದಿಲ್ಲ. ಕಾರಣ, ಒಂದು ಸಮೀಪವಾಗಿ ವಿಚಾರ ಮಾಡಿದ್ರೆ ಊಟ ಮಾಡುವಂತ ಪದಾರ್ಥ ತಟ್ಟೆ ಇಲ್ಲ ಅದ. ಊಟ ಮಾಡಬೇಕು ಅನ್ನುವಂತ ಅಪೇಕ್ಷಣ ಅದ. ಇವು ಎರಡಿದ್ರೆ ಒಂದು ಕಾರ್ಯ ಆಗೋದಿಲ್ಲ. ಅಪೇಕ್ಷದ ಊಟ ಅದ. ಆದ್ರೆ ಅದಕ್ಕೆ ಸಾಧನ ಸಂಪರ್ಕ ಕಲ್ಪಿಸೋದು ಯಾವ್ದಮ್ಮ? ಕೈ ಅಂತ. ಈ ಕೈ ಏನ್ ಮಾಡ್ತ್ರಿ? ಇದು ಸಂಪರ್ಕ ಸಾಧನ ಆಯ್ತು ನೋಡ್ರಿ. ಇದರಿಂದ ಪದಾರ್ಥವನ್ನ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಳ್ಬೇಕಾಗ್ತದ. ಕೈ ಇದ್ದಿಲ್ಲ ಅಂದ್ರೆ ಕಾರ್ಯ ಆಗೋದಿಲ್ಲ, ಅದು ಊಟ ಆಗೋದಿಲ್ಲ ಅಂತ. ಬರೀ ನೋಟ ಆಗ್ತದೆ ವಿನ ಊಟ ಆಗೋದಿಲ್ಲ. ಅದೇ ರೀತಿ ಜಗತ್ತಿನ ಹಲವು ವಸ್ತುಗಳು ಅದನ್ನ ಅಪೇಕ್ಷೆ ಪಡುವಂತ ಬುದ್ಧಿ ಇದ್ರೂ ಕೂಡ ಸಂಪರ್ಕಕ್ಕೆ ಕಾರಣವಾದದ್ದು ಮನಸ್ಸು. ಆ ಮನಸ್ಸು ಆ ಕಡೆ ಹೋಗ್ಲಿಲ್ಲ ಅಂದ್ರೆ ಆ ವಸ್ತುವನ್ನ ನಾವು ಪಡಿಲಿಕ್ಕೆ ಆಗೋಲ್ಲ. ಈ ಪ್ರಕಾರ ಭ್ರಾಂತಿ ಆಗ್ತದ. ಇವು ಮೂರು ಹೋಗ್ಬೇಕಾದ್ರೆ ಒಂದು ಸಲ ಆತ್ಮ ದರ್ಶನವಾಯಿತಂದರೆ, ಒಂದೇ ಒಂದು ಸಲ ಆತ್ಮ ದರ್ಶನ ಅಂದ್ರೆ ಆತ್ಮ ಅನುಭವ ಆದಾಗ ಕಣ್ಣಿಗೆ ಕಾಣುವಂತ ದೃಶ್ಯ ಭಾವದ ಅನೇಕ ತತ್ವದಿಂದ ಕೂಡಿದ ಭೌತಿಕ ಪ್ರಪಂಚವೆಲ್ಲವೂ, ಅದರ ನಾಮ ರೂಪಗಳು ಎಲ್ಲವೂ ಒಮ್ಮೆಗೆ ಮಾಯವಾಗುವವು, ನಾಶ ಆಗ್ತಾವಂತ. ಅದಕ್ಕ ಆತ್ಮಜ್ಞಾನವು ಅಪರೋಕ್ಷ ಅನುಭವದ ಮೂಲಕ ಉಂಟಾಗುವುದು. ಅದರಿಂದ ಅದಕ್ಕೆ ಬಾಹ್ಯ ಕರ್ಣಗಳ ಅಗತ್ಯವಿರುವುದಿಲ್ಲ. ಆತ್ಮಜ್ಞಾನ ಹೇಗೆಮ ಪ್ರಪಂಚದಲ್ಲಿ ಮೂರು ಕೂಡಿದಾಗ ಒಂದು ಕಾರ್ಯ ಆಗ್ತದೆ. ಆದರೆ ಇಲ್ಲಿ ಆತ್ಮಜ್ಞಾನ ಅಪರೋಕ್ಷ ಅನುಭವದ ಮೂಲಕ ಈ ಒಂದು ಜೀವತ್ವದ ಭಾವ, ಹುಟ್ಟು ಸಾವು, ಸುಖ ದುಃಖ, ಅಪೇಕ್ಷೆ, ಇಚ್ಛೆ ಎಲ್ಲವೂ ಕೂಡ ನಾಶವಾಗುತ್ತವೆ. ಅದು ಆನಂದ ಸುಖ ಪ್ರಾಪ್ತಿಯಾಗುತ್ತದೆ. ಈ ಆನಂದವನ್ನ ಪಡಿಬೇಕಾಗಿದ್ರೆ ಕರ್ಣಗಳ ಅಗತ್ಯವಿಲ್ಲ ಅಂತ. ಇಲ್ಲಿ ಮೂರರ ಅಗತ್ಯವಿಲ್ಲ. ಜ್ಞಾತೃ ಜ್ಞಾನ ಜ್ಞೇಯ
ಇವರ ಅಗತ್ಯ ಇಲ್ಲದೆ ಸ್ವಯಂ